ಕಾಮದಿಂದ ಮೋಹಿತನಾಗಿರ್ತಕ್ಕಂಥವನು. ಎಲ್ಲದಿಂದ ಬಿಟ್ಟವರು ಏನ್ ಮಾಡ್ತಾರೆ? ಭೌತಿಕ ಆಸೆಗಳು ಜಾಸ್ತಿ. ಆತ್ಮತೃಪ್ತಿ ನೀನು ಪಡೆಯಲಿಲ್ವೋ, ದೇಹದ ತೃಪ್ತಿಯನ್ನು ಪಡಿಸಲೇಬೇಕಾಗತ್ತೆ. ಒಂದು ತೃಪ್ತಿ ಆದ್ರೂ ಇರಬೇಕು. ಆತ್ಮತೃಪ್ತಿ ಅವನಿಗೆ ಯಾರಿಗೆ ಇರುತ್ತೋ ಅದು ದೇಹ ತೃಪ್ತಿ ಹೊರಗೆ ಬರುವುದಿಲ್ಲ. ಆತ್ಮತೃಪ್ತಿಗೆ ನೀನು ಚೆನ್ನಾಗಿ ಗಮನವನ್ನು ಕೊಟ್ಟಿಲ್ವೋ, ದೇಹದ ಇಂದ್ರಿಯಗಳು ಸದಾ ನಿನ್ನ ಪೀಡಿಸ್ತಾ ಇರುತ್ತೆ. ಬೇಡ ಅಂದ್ರೂ ಕಷ್ಟ ಆಲೋಚನೆ ಬರ್ತಾ ಇರುತ್ತೆ ಪ್ರಭು, ಭಯಂಕರ ಕಷ್ಟ. ಯಾಕೆ? ಆತ್ಮತೃಪ್ತಿ ಗಂಭೀರವಾಗಿ ತೊಡಗಿಲ್ಲ. ಅದು ಪ್ರೈಮರಿ ಅಂತ ನಾವು ನೋಡಿಲ್ಲ. ಅದು ಪ್ರಾಥಮಿಕವಾಗಿರ್ತಕ್ಕಂಥ ಭಗವಂತನ ಸೇವೆ ಸರ್ವೋತ್ತಮವಾದದ್ದು. ಅದು ಮುಕ್ತಿಗೆ ನನ್ನ ಕೊಡುವಂಥದ್ದು. ನನ್ನ ಆಸೆ ಆಕಾಂಕ್ಷೆಗಳನ್ನ ಕಿತ್ತು ಒಗೆಯೋದೇನು? ಆತ್ಮಕ್ಕೆ ಸಮಾಧಾನವನ್ನು ಕೊಡೋದು, ಭಗವಂತನ ಶ್ರವಣಗಳನ್ನು ಕೇಳೋದು. ಅದಕ್ಕೆ ನಾನು ಗಮನ ಕೊಟ್ಟಿಲ್ಲ. ಹೀಗಾಗಿ ನನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾಸ್ತರಗಳು ಇವು 6 ಗುಣಗಳು ನನ್ನನ್ನು ಕಿತ್ತು ತಿಂತಾ ಇರುತ್ತೆ ಬೆಳಗಿಂದ ರಾತ್ರಿವರೆಗೂ. ಅದಕ್ಕೆ ಶ್ರದ್ಧಾ ಭಕ್ತಿ ಎಲ್ಲಿರಬೇಕು? ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಳೋದ್ರಲ್ಲಿರಬೇಕು, ಹಾಡೋದ್ರಲ್ಲಿರಬೇಕು. ಮಧುರವಾಗಿ ವರ್ಣನೆ ಮಾಡಬೇಕಂದ್ರೆ ಭಗವಂತನ ವರ್ಣನೆ ಮಾಡ. ಈ ಭಗವಂತನ ನಮಗೆಲ್ಲ ಭೌತಿಕ ಮೋಹ ಹೊರಟು ಹೋಗ್ಬೇಕಂದ್ರೆ ಕೃಷ್ಣನ ವರ್ಣನೆ ಮಾಡಬೇಕು. ಇಷ್ಟೊಂದು ಭಾಗವತದಲ್ಲಿದೆ, ಭಗವದ್ಗೀತೆಯಲ್ಲಿದೆ. ಆ ಶ್ಲೋಕಗಳನ್ನು ಓದಬೇಕು. ಅಂದಾಗ ಮಾತ್ರ ಈ ಭೌತಿಕ ಮೋಹನ ಕಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋಗೋದು ಭಯಂಕರ ಕಷ್ಟ.